ಕನ್ನಡ ಜಿ5 ಕನ್ನಡ ವೆಬ್ ಸೀರೀಸ್ಗಳಿಗೆ ಒಂದು ಸ್ಟೇಜ್ ಸೆಟಪ್ ಮಾಡಿದೆ. ಅಯ್ಯನ ಮನೆಯಿಂದ ಶುರುವಾದ ಕನ್ನಡ ವೆಬ್ ಸೀರೀಸ್ ರೀಸೆಂಟಾಗಿ ಶೋಧ ಮೂಲಕ ಕಂಟಿನ್ಯೂ ಆಗಿದೆ. ಜಿ5 ಕನ್ನಡದಲ್ಲಿ ವೆಬ್ ಸೀರೀಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದೆ. ಒಳ್ಳೆ ರೈಟರ್ಸ್ಗಳಿಗೆ ಚಾನ್ಸ್ ಕೊಟ್ಟು ಕನ್ನಡದಲ್ಲಿ ಇನ್ನಷ್ಟು ವೆಬ್ ಸೀರೀಸ್ ಆಗಬೇಕು ಅನ್ನೋದೇ ನಮ್ಮ ಕೋರಿಕೆ. ಮಾರಿಗಲ್ಲು ವೆಬ್ ಸೀರೀಸ್ ಬಗ್ಗೆ ಹೇಳೋದಾದರೆ, ಇದನ್ನು ದೇವರಾಜ್ ಪೂಜಾರಿ ಡೈರೆಕ್ಟ್ ಮಾಡಿ PRK ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಿರೋ ವೆಬ್ ಸೀರೀಸ್. ಇಲ್ಲಿ ರಂಗಾಯಣ ರಘು, ಗೋಪಾಲ್ ಕೃಷ್ಣ ದೇಶಪಾಂಡೆ, ಪ್ರವೀಣ್, ನೀನಾದ್ ಇನ್ನು ಮುಂತಾದವರು ಲೀಡ್ನಲ್ಲಿದ್ದಾರೆ. ಪವರ್ ಸ್ಟಾರ್ನ AI ಮೂಲಕ ಕದಂಬ ಸಾಮ್ರಾಜ್ಯದ ಮಯೂರವರ್ಮನ ಅವತಾರದಲ್ಲಿ ಕ್ರಿಯೇಟಿವ್ ಆಗಿ ತೋರಿಸಿ ಟೀಸರ್ನಲ್ಲಿ ಅವಯವಿಸಿದ್ದಾರೆ. ಈಗ ಟ್ರೈಲರ್ ಬಂದಿದೆ. ಇದನ್ನು ನೋಡಿದ ಮೇಲೆ ನಮಗೇನಿಷ್ಟ ಆಯಿತು ಅಂತ ಮುಂದೆ ನೋಡೋಣ. ದುಡ್ಡು ಬೇಕಾಗಿರೋ ಸ್ನೇಹಿತರಿಗೆ ಕದಂಬರ ನಿಧಿ ಈಗಲೂ ಇದೆ ಅನ್ನೋ ಸುಳಿವು ಸಿಗುತ್ತೆ. ಈ ಟ್ರೈಲರ್ ನೋಡಿದರೆ ರಂಗಾಯಣ ರಘು ಮೂಲಕ ನಿಧಿ ಹುಡ್ಕೊಂಡು ಬಂದಂತೆ ಕಾಣುತ್ತೆ. ಈ ನಿಧಿ ಹುಡ್ಕೊಂಡು ಹೋದ ಸಮಯದಲ್ಲಿ ಆಗೋ ತೊಂದರೆಗಳೇನು, ಆ ಕಾಡಿನ ರಹಸ್ಯವೇನು, ಮೇನಾಗಿ ನಿಧಿ ಇದೆಯೋ ಇಲ್ವೋ ಅನ್ನೋ ಸತ್ಯ ಈ ವೆಬ್ ಸೀರೀಸ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಈ ಕಂಪ್ಲೀಟ್ ಟ್ರೈಲರ್ ನೋಡಿದರೆ ಕಾಂತಾರ ಸಿನಿಮಾದ ಶ್ಯಾಡೋ ಕಾಣಿಸುತ್ತೆ. ಆಲ್ಮೋಸ್ಟ್ ಅದೇ ಜಾನರ್ನಲ್ಲಿ ಇದೆ ಅಂತ ಈಸಿಯಾಗಿ ಹೇಳ್ಬೋದು. ಅದೇ ರೀತಿ ಪಾತ್ರಗಳು ಕೂಡ ಇದೆ. ಕಾಂತಾರದಲ್ಲಿ ತುಳುನಾಡಿನ ದೈವಾರಾಧನೆ ಬಗ್ಗೆ ತೋರಿಸಿದ್ರೆ, ಈ ವೆಬ್ ಸೀರೀಸ್ ಶಿರ್ಸಿಯಲ್ಲಿ ಸ್ಪೇಸ್ ಆಗಿರೋದ್ರಿಂದ ಅಲ್ಲಿನ ನಂಬಿಕೆಗಳನ್ನು ತರ್ತಾರೆ ಅಂತ ಹೇಳ್ಬೋದು. ಟ್ರೈಲರ್ನಲ್ಲೂ ಅದೇ ತೋರಿಸಿದ್ದಾರೆ. ವೆಬ್ ಸೀರೀಸ್ಗಳು ಒಳ್ಳೆಯ ಆ್ಯಕ್ಟ್ರಸ್ಗೆ ಸ್ಪೇಸ್ ಕೊಡುತ್ತವೆ. ಹಿಂದಿಯಲ್ಲೂ ಅದೇ ಆಗ್ತಾ ಇರೋದು. ಅವುಗಳಿಂದ ತಮ್ಮ ಕೆರಿಯರ್ಗಳನ್ನ ಬಿಲ್ಟ್ ಮಾಡ್ಕೊಂಡಿದ್ದಾರೆ. ಆಫ್ಟರ್ ದ ಲಾಂಗ್ ಗ್ಯಾಪ್ ಪ್ರವೀಣ್ ಈ ವೆಬ್ ಸೀರೀಸ್ನಲ್ಲಿ ಇದ್ದಾರೆ. ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ ಮೇಲೆ ಸಿನಿಮಾಗಳಲ್ಲಿ ನಟಿಸಿದ್ರೂ ಸಹ ಯಾವ ಗೆಲುವು ಕೂಡ ಸಿಗಲೇ ಇಲ್ಲ. ಇಲ್ಲಿ ಅವರನ್ನು ನೋಡಿ ಖುಷಿಯಾಯಿತು. ರಂಗಾಯಣ ರಘು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ ನಟರು ಕನ್ನಡ ವೆಬ್ ಸೀರೀಸ್ನಲ್ಲಿ ಆ್ಯಕ್ಟ್ ಮಾಡಿರೋದು ಈ ವೆಬ್ ಸೀರೀಸ್ನ ಘನತೆ ಹೆಚ್ಚಿಸಿದೆ. ಅವರ ಆ್ಯಕ್ಟಿಂಗ್ ಟ್ರೈಲರ್ನಲ್ಲಿ ಪ್ರೂವ್ ಮಾಡಿದೆ. ಮುಖ್ಯವಾಗಿ ಪ್ರೊಡಕ್ಷನ್ ವ್ಯಾಲ್ಯೂ, ವಿಜುವಲ್ಸ್ ಜೋರಾಗಿದೆ. ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಪ್ರೊಡಕ್ಷನ್ ಟೀಮ್ ಹಾಕಿರೋ ಎಫರ್ಟ್, ಪ್ಲ್ಯಾನಿಂಗ್ ಟ್ರೈಲರ್ನಲ್ಲಿ ಎದ್ದು ಕಾಣುತ್ತೆ. ಈ ಸಂಸ್ಥೆಯಿಂದ ಈ ಥರದ ಕಥೆಗಳು ಬರ್ತಿರೋದು ಹೆಮ್ಮೆಯ ವಿಷಯ. ಜಿ5 ಕನ್ನಡ ಕಂಟೆಂಟ್ ಇರೋ ವೆಬ್ ಸೀರೀಸ್ಗಳಿಗೆ ಬೆಂಬಲ ನೀಡ್ತಿರೋ ಥರ ಈ ಥರ OTTಗಳು ಸಹ ಕನ್ನಡ ಭಾಷೆಯಲ್ಲೇ ವೆಬ್ ಸೀರೀಸ್ ನಿರ್ಮಾಣ ಮಾಡಬೇಕು. ಇದು ಕ್ರಿಯೇಟಿವ್ ಆಗಿ ಹೇಳೋದಾದರೆ ಇದೊಂದು ಬ್ರಿಲಿಯಂಟ್ ಟ್ರೈಲರ್. ಒಂದು ಕಂಟೆಂಟ್ಗೆ ಎಷ್ಟು ಪುಷ್ ಮಾಡಬೇಕೋ ಅಷ್ಟು ಪುಷ್ ಮಾಡಿದ್ದಾರೆ. ಇದು ಪ್ರಯತ್ನವಾಗಿ ಉಳಿಯೋದೇ ಒಂದು ಅಮೇಝಿಂಗ್ ವಾಚ್ ಆಗಬೇಕು. ಬೇರೆ ರಾಜ್ಯದವರು ನಮ್ಮ ರಾಜ್ಯದ ಕಡೆ ನೋಡೋ ಥರ ಆಗಬೇಕು ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಮಾರಿಗಲ್ಲು ಸೀರೀಸ್ನ ಟ್ರೈಲರ್ ರಿವ್ಯೂ. ನೀವು ಏನಾದರೂ ಟ್ರೈಲರ್ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ಟ್ರೈಲರ್ ನೋಡಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನೋಡಿ. ಈ ವೆಬ್ ಸೀರೀಸ್ ಇದೇ ಅಕ್ಟೋಬರ್ 31ಕ್ಕೆ ಕನ್ನಡ ಜಿ5ನಲ್ಲಿ ಸ್ಟ್ರೀಮ್ ಆಗ್ತಿದೆ.